Hi everyone. Welcome back to my channel once again. I'm ರವಿಕುಮಾರ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾನು ಡಿಪ್ಲೊಮೊ, SSLC ಮತ್ತೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಆಗಲಿ ಸುಮಾರು ಸಬ್ಜೆಕ್ಟ್ ನ ಪಾಸಿಂಗ್ ಪ್ಯಾಕೇಜ್ ನ ಮಾಡ್ತಾ ಇರ್ತೀನಿ. ಸೊ ಇವತ್ತು ನಾವು M2 ನ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಎರಡನೇ ವಿಡಿಯೋ ಏನಪ್ಪಾ ಅಂದ್ರೆ 10 ಮಾರ್ಕ್ಸ್ ಕ್ವಶನ್ ನ ಲಾಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೆ. ನೀವು ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಫಸ್ಟ್ ಆ ವಿಡಿಯೋ ನೋಡಿ, ಅದನ್ನ 10 ಮಾರ್ಕ್ಸ್ ಬರುತ್ತೆ. ಈಗ ನಾನು ಸಾಲ್ವ್ ಮಾಡ್ತಾ ಇರೋದು ನೆಕ್ಸ್ಟ್ ಕ್ವಶನ್ 10 ಮಾರ್ಕ್ಸ್ ಗೆ. ನೋಡಿ, ಇಲ್ಲಿ ನೋಡ್ತಾ ಇರುವಂತದ್ದು ನೀವು ಡಿಫ್ರೆನ್ಸಿಯೇಷನ್ ಸಂಬಂಧಿಸಿರುವಂತ ಪ್ರಾಬ್ಲಮ್. ನಾನು ಪದೇ ಪದೇ ಹೇಳ್ತೀನಿ, ಡಿಫ್ರೆನ್ಸಿಯೇಷನ್ ಮಾಡ್ತೀರಾ ಅನ್ನಂಗಿದ್ರೆ ನೀವು ಫಸ್ಟ್ ಫಾರ್ಮುಲಾ ಚೆನ್ನಾಗಿ ಕಲ್ತ್ಕೊಳ್ಳಿ. ಫಾರ್ಮುಲಾ ಕಲ್ತಿಲ್ಲ ಅಂತಂದ್ರೆ ನೀವು ಇದನ್ನ ಮಾಡಕ್ ಆಗೋದಿಲ್ಲ. ನೀವು ಫಾರ್ಮುಲಾ ಶೀಟ್ ಇಲ್ಲಿಂದ ಇಲ್ಲಿವರೆಗೂ ಡೌನ್ಲೋಡ್ ಮಾಡಿಲ್ಲ ಅನ್ನಂಗಿದ್ರೆ ಫಸ್ಟ್ ನನ್ನ ಮೊಬೈಲ್ ಆಪ್ ಅಲ್ಲಿ ಫಾರ್ಮುಲಾ ಶೀಟ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಮೊಬೈಲ್ ಆಪ್ ರವಿ ನಂದಿ ಅಂತೇಳಿ. ಸೊ ಅದ್ರ ಮುಖಾಂತರ ನೀವು ಸುಮಾರು ಪಾಸಿಂಗ್ ಪ್ಯಾಕೇಜ್ ತಗೊಬಹುದು. ಆಲ್ರೆಡಿ ಈಗ ನಾನು ಸಾಲ್ವ್ ಮಾಡ್ತಾ ಇರುವಂತಹ M2 ಪಾಸಿಂಗ್ ಪ್ಯಾಕೇಜ್ ನ ಕಂಪ್ಲೀಟ್ ವಿಡಿಯೋ ನನ್ನ ಮೊಬೈಲ್ ಆಪ್ ಅಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಅದನ್ನ ಬೇಕಾದ್ರೆ ವಿಸಿಟ್ ಮಾಡಿ. ನೋಡಿ, ಇದು ತುಂಬಾ ಸಿಂಪಲ್ ಟೆಕ್ನಿಕ್ ಸಾಲ್ವ್ ಮಾಡುವಂತದ್ದು. ನೋಡ್ಕೊಳ್ಳಿ, ನಾನು ಅದೇ ಹೇಳ್ತೀನಿ, ಇದನ್ನ ಸಾಲ್ವ್ ಮಾಡ್ಬೇಕು ಅಂದ್ರೆ ಮತ್ತೆ ನಿಮ್ಗೆ ಹೇಳ್ತಾ ಇದೀನಿ, ಫಾರ್ಮುಲಾಗಳು ಚೆನ್ನಾಗಿ ಬರ್ಬೇಕು. ಫಾರ್ಮುಲಾ ಬರ್ಲಿಲ್ಲ ಅಂತಂದ್ರೆ ನೀವು ಇದನ್ನ ಸಾಲ್ವ್ ಮಾಡಕ್ ಕಷ್ಟ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಈಗ ಕೊಟ್ಟಿರುವಂತದ್ದು y ಬರ್ಕೋತೀನಿ. y ಇಸ್ ಈಕ್ವಲ್ ಟು a cos mx ಪ್ಲಸ್ b sin mx. ಕರೆಕ್ಟಾ? ಸೊ ಈಗ ನಾನೇನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಸತಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ನೋಡಿ, ಯಾವಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಕೊಡ್ತಾರೋ, ದಟ್ ಈಸ್ ಕಾಲ್ಡ್ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಕೊಡ್ತಾರೋ, ದಿಸ್ ಇಸ್ ಕಾಲ್ಡ್ ಆಸ್ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಅಥವಾ ಡಬಲ್ ಡಿರೈವೇಟಿವ್ ಅಥವಾ ಸಕ್ಸೆಸಿವ್ ಡಿರೈವೇಟಿವ್ ಅಂತ ಕರೀತಾರೆ. ಅಂದ್ರೆ ಫಸ್ಟ್ ಒಂದ್ಸತಿ ಡಿರೈವೇಟಿವ್ ಮಾಡಬೇಕು. ನಾನು ಡಿರೈವೇಟಿವ್ ನ ಯಾವಾಗ್ಲೂ ವೈ ಡ್ಯಾಶ್ ಅಂತ ಬರಿತೀನಿ. ಅಂದ್ರೆ ಡಿ ವೈ ಬೈ ಡಿ ಎಕ್ಸ್. ನಿಮ್ಮ ಕಾಲೇಜುಗಳಲ್ಲಿ ಆತರ ಏನೋ ಹೇಳ್ಕೊಟ್ಟಿದ್ರೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ. We can write this one as y dash also, ಅಥವಾ we can write this one as y1 also, ಅಥವಾ we can write this one as f dash of x ಅಂತ ಕೂಡ ಬರೀಬಹುದು. ಓಕೆನಾ? ಸೊ ಈಗ a ಅನ್ನೋದು ಕಾನ್ಸ್ಟೆಂಟ್ ಹಂಗೆ ಬರ್ಕೋತೀನಿ. cos mx ಗೆ ಡಿರೈವೇಟಿವ್ ಬಂದು ಫಸ್ಟ್ ಏನಾಗುತ್ತೆ, ಒಂದು m ಆಚೆ ಬರುತ್ತೆ. ಸೊ ಹಾಗಾಗಿ ಐ ಕ್ಯಾನ್ ರೈಟ್ ದಿಸ್ ಒನ್ ಆಸ್ ಮೈನಸ್ m ಒಂದು ಆಚೆ ಬರುತ್ತೆ. ಇಲ್ಲಿ sin mx ಅಂತ ಆಗುತ್ತೆ. ಇದು ಫಾರ್ಮುಲಾ ಆಗಿರೋದ್ರಿಂದ ನಿಮಗೆ ಇಲ್ಲಿ ಡೌಟ್ ಬರ್ಬೋದು, ಯಾಕೆ ಈ ತರ ಬರೋದು ಅಂತ. ಇಲ್ಲಿ ಬಿ ಹಂಗೆ ಇರುತ್ತೆ, ಮತ್ತೆ ಇನ್ನೊಂದು ಎಂ ಬರುತ್ತೆ ಸೈನ್ ಎಂ ಎಕ್ಸ್ ಗೆ. ಎಂ ಆಚೆ ಬಂದು ಮತ್ತೆ ಅದಕ್ಕೆ ಫಾರ್ಮುಲಾ ಕಾಸ್ ಎಂ ಎಕ್ಸ್ ಅಂತ ಆಗುತ್ತೆ. ನಾನು ಪದೇ ಪದೇ ಹೇಳ್ತಾ ಇದೀನಿ, ನಾನು ಇಲ್ಲಿ ಯೂಸ್ ಮಾಡುವಂತದ್ದು ಫಾರ್ಮುಲಾ ಅಷ್ಟೇನೆ. ನಿಮ್ಗೆ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಅರ್ಥ ಆಗೋದಿಲ್ಲ. ಫಾರ್ಮುಲಾ ಅರ್ಥ ಆದ್ರೆ ಮಾತ್ರ. ನನ್ನ ಫಾರ್ಮುಲಾ ಡಿಸ್ಕಷನ್ ಅಂತ ಒಂದು ವಿಡಿಯೋ ಇದೆ. ನೀವು ಜಸ್ಟ್ ಯೂಟ್ಯೂಬ್ ಅಲ್ಲಿ ರವಿ ಆರ್ ನಂದಿ ಡಿಫ್ರೆನ್ಸಿಯೇಷನ್ ಫಾರ್ಮುಲಾ ಲರ್ನಿಂಗ್ ಅಂತ ಹೊಡಿರಿ, ಕಂಪ್ಲೀಟ್ ವಿಡಿಯೋ ಬರುತ್ತೆ. ಅಲ್ಲಿ ನೀವು ಫಾರ್ಮುಲಾನ ಕಲಿಯಕ್ಕೆ ಈಸಿ ಟೆಕ್ನಿಕ್ಸ್ ಅನ್ನ ನಾನು ಕೊಟ್ಟಿದ್ದೀನಿ. ಅಂದಾಗೆ ವೈ ಡ್ಯಾಶ್ ಆಯ್ತು. ನೋಡಿ, ಈಗ ನಾನು ಮಾಡುವಂತ ಟೆಕ್ನಿಕ್ ಏನ್ ಗೊತ್ತಾ, ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳಿ ವೈ ಡಬಲ್ ಡ್ಯಾಶ್ ಅನ್ನು ಈಗಲೇ ಮಾಡ್ತೀನಿ. ವೈ ಡಬಲ್ ಡ್ಯಾಶ್ ಮಾಡಿದಾಗ ಏನಾಗುತ್ತೆ, ಎ ಹಂಗೆ ಇರುತ್ತೆ. ಈ ಮೈನಸ್ ಅನ್ನ ಆಚೆ ತಗೋತೀನಿ. ಈ ಎಂ ಏನ್ ಮಾಡ್ತೀನಿ, ಸೈನ್ ಎಂ ಎಕ್ಸ್ ಗೆ ಡೆರಿವೇಟಿವ್ ಮಾಡಿದಾಗ ಇನ್ನ ಒಂದು ಎಂ ಬರುತ್ತೆ. ಇದು ಎಂ ಸ್ಕ್ವೇರ್ ಆಗುತ್ತೆ. ದಿಸ್ ವಿಲ್ ಬಿಕಮ್ ಕಾಸ್ ಎಂ ಎಕ್ಸ್ ಅಂತ ಆಗುತ್ತೆ. ಮತ್ತೆ ಇಲ್ಲಿ ನೋಡಿದಾಗ ಬಿ ಆಲ್ರೆಡಿ ಕಾನ್ಸ್ಟೆಂಟ್ ಇದೆ, ಬಟ್ ಎಂ ಇನ್ನೊಂದು ಡಿರೈವೇಟಿವ್ ಮಾಡಿದಾಗ ಇನ್ನೊಂದು ಮೈನಸ್ ಬರುತ್ತೆ. ಸೊ ಈ ಮೈನಸ್ ಇನ್ನೊಂದು ಎಂ ಬರುತ್ತೆ, ಎಂ ಸ್ಕ್ವೇರ್ ಆಗುತ್ತೆ. ದಿಸ್ ವಿಲ್ ಬಿಕಮ್ ಮೈನಸ್ ಸೈನ್ ಎಂ ಎಕ್ಸ್. ಸೊ ಈಗ ವೆರಿ ಸಿಂಪಲ್, ಇವೆರಡರಲ್ಲೂ ನೋಡಿದ್ದೆ ಆದ್ರೆ ನಿಮಗೆ ಒಂದು ಎಂ ಸ್ಕ್ವೇರ್ ಇದೆ. ಸೊ ಯು ಕ್ಯಾನ್ ಟೇಕ್ ದಿಸ್ ಎಂ ಸ್ಕ್ವೇರ್ ಆಲ್ಸೋ ಆಸ್ ಕಾಮನ್. ಈ ಎಂ ಸ್ಕ್ವೇರ್ ನ ಕಾಮನ್ ತೆಗಿಬಹುದು, ಎರಡರಲ್ಲೂ ಎಂ ಸ್ಕ್ವೇರ್ ಇದೆ. ಅದೇ ರೀತಿಯಾಗಿ ಈ ಮೈನಸ್ ನ ಕೂಡ ನೀವು ಕಾಮನ್ ತೆಗಿಬಹುದು, ಎರಡರಲ್ಲೂ ಇದೆ. ಹಾಗಾದ್ರೆ ನಾವು ಏನ್ ತರ ಬರೀಬಹುದು ಅಂತ ಕೇಳಿದಾದ್ರೆ ವೆರಿ ಸಿಂಪಲ್. ನಾವು ಅಬ್ಸರ್ವ್ ದಿಸ್ ಒನ್, ವಿ ಕ್ಯಾನ್ ರೈಟ್ ದಿಸ್ ಒನ್ ಆಸ್ ವೈ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಎಂ ಸ್ಕ್ವೇರ್ ನ ಆಚೆ ತಗೊಂಡ್ರೆ ನಿಮ್ಗೆ ಉಳಿಯುವಂತದ್ದು ಏನಪ್ಪಾ ಅಂದ್ರೆ ಒಂದು ಎ ಕಾಸ್ ಎಂ ಎಕ್ಸ್ ಉಳಿಯುತ್ತೆ, ಇನ್ನೊಂದು ಬಿ ಸೈನ್ ಎಂ ಎಕ್ಸ್ ಉಳಿಯುತ್ತೆ. ಇದರ ಅರ್ಥ ಏನಪ್ಪಾ ಅಂದ್ರೆ ದಿಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ವಾಟ್ ಅವ್ರು ಕೊಟ್ಟಿರುವಂತಹ ವೈ ಆಗಿರುತ್ತೆ, ವಿಚ್ ಇಂಪ್ಲೈಸ್ ದಟ್ ವೈ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಎಂ ಸ್ಕ್ವಯರ್ ಇಂಟು ವೈ ಅಂತ ಆಯ್ತು. ಹಾಗಾದ್ರೆ ಏನ್ ಮಾಡೋಣ, ಇದನ್ನ ಬೇಕಾದ್ರೆ ನಿಮ್ಗೆ ಇದನ್ನ ಪ್ರೂವ್ ದಟ್ ಅಂತ ಕೂಡ ಕೊಡಬಹುದು ಫ್ಯೂಚರ್ ಅಲ್ಲಿ. ಈ ಲೆಫ್ಟ್ ಸೈಡ್ ಗೆ ವ್ಯಾಲ್ಯೂ ತಗೋತೀನಿ. ದಿಸ್ ವಿಲ್ ಬಿಕಮ್ ಪ್ಲಸ್ ಎಂ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು 0. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ಈ ವಿಡಿಯೋದಲ್ಲಿರುವಂತಹ ಅದನ್ನ ಇನ್ನೊಂದ್ ಎರಡ್ ಸತಿ ನೋಡಿ, ನಿಮ್ಗೆ ಅದು ಅರ್ಥ ಆಗುತ್ತೆ. ಒಂದಂತೂ ನಿಜ, ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಫಸ್ಟ್ ನಿಮ್ಗೆ ಫಾರ್ಮುಲಾ ಬರಬೇಕು. ಇಲ್ಲಿವರೆಗೂ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯೂಚರ್ ಯೂಸ್ ಆಗುತ್ತೆ.
ಓಕೆನಾ. ಸೊ ನೌ ದ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಫಾರ್ 10 ಮಾರ್ಕ್ಸ್ ಕ್ವಶನ್. ಸೊ ಇಲ್ಲಿ ಅಷ್ಟೇನೆ, ಇದಕ್ಕೂ ಕೂಡ ನಮಗೆ ಫಾರ್ಮುಲಾ ಬೇಕು, ಬಟ್ ಇದು ವೆರಿ ಸಿಂಪಲ್ ಪ್ರಾಬ್ಲಮ್. ನನಗೆ ಸುಮಾರು ಜನ ಕೇಳಿದ್ದಾರೆ ಸರ್ ಹಿಂಗ್ ಇಷ್ಟು ಸಿಂಪಲ್ ಆಗಿ ಮಾಡ್ತೀರಾ ಅಂತ, ಬಟ್ ಅಷ್ಟಕ್ಕೆ ನಿಮಗೆ ಕಂಪ್ಲೀಟ್ ಆಗಿ ಮಾರ್ಕ್ಸ್ ಅನ್ನ ಕೊಡ್ತಾರೆ, ವರಿ ಮಾಡ್ಕೊಳಕ್ ಹೋಗ್ಬೇಡಿ. ನೋ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಎಸ್ ಮೀಟರ್ಸ್ ಮೂವಿಂಗ್ ಅಲಾಂಗ್ ಟು ಸ್ಟ್ರೈಟ್ ಲೈನ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಇದು ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿರುವಂತದ್ದು. ಎಸ್ ಇಸ್ ಈಕ್ವಲ್ ಟು 40q - 2t ಸ್ಕ್ವೇರ್ ಪ್ಲಸ್ ಟಿ. ಫೈಂಡ್ ದ ವೆಲಾಸಿಟಿ ಅಂಡ್ ಆಕ್ಸಲರೇಷನ್ ಅಂತ ಕೇಳಿದ್ದಾರೆ. ನೋಡ್ಕೊಳ್ಳಿ ಇನ್ನೊಂದ್ಸತಿ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಇದರ 10 ಮಾರ್ಕ್ಸ್ ಅನ್ನ ತಗೊಳೋದು ಯಾವ ರೀತಿ. ಇಲ್ಲಿ ಏನ್ ಕೇಳಿದ್ದಾರೆ, ವೆಲಾಸಿಟಿ ಮತ್ತೆ ಆಕ್ಸಲರೇಷನ್ ಎರಡೂ ಕೇಳಿದ್ದಾರೆ. ಹಾಗಾಗಿ ನಾವೇನ್ ಮಾಡೋಣ, ಫಸ್ಟ್ ಕೊಟ್ಟಿರುವಂತಹ ವ್ಯಾಲ್ಯೂ ಬರ್ಕೊಳ್ಳೋಣ. ಎಸ್ ಇಸ್ ಈಕ್ವಲ್ ಟು 4tq - 2t ಸ್ಕ್ವೇರ್ ಪ್ಲಸ್ ಟಿ. ಇಲ್ಲಿ ಒಂದು ಸಿಂಪಲ್ ಐಡಿಯಾ ಹೇಳ್ಕೊಡ್ತೀನಿ. ನೀವು ಮೊದಲಿಂದ ಪ್ರಾಬ್ಲಮ್ಸ್ ನ ವೈ ಮತ್ತೆ ಎಕ್ಸ್ ಅಂತ ಮಾಡ್ತಾ ಬಂದಿರ್ತೀರಾ. ಹಾಗಾಗಿ ನೀವೇನ್ ಮಾಡಿ, ಈ ಎಸ್ ಬದಲು ಬೇಕಾದ್ರೆ ವೈ ಅಂತ ಬರ್ಕೊಳ್ಳಿ, ಈ ಟಿ ಬದಲು ಬೇಕಾದ್ರೆ ನೀವೇನಂತ ಮಾಡಿ ಎಕ್ಸ್ ಕ್ಯೂಬ್ ಅಂತ ಬರ್ಕೊಳ್ಳಿ. 2t ನ ಮತ್ತೆ ಎಕ್ಸ್ ಅಂತ ಮಾಡ್ಕೋತೀನಿ, ಮತ್ತೆ ಟಿ ನ ನಾನು ಎಕ್ಸ್ ಅಂತ ಮಾಡ್ಕೋತೀನಿ. ನೋಡಿ, ವೆಲಾಸಿಟಿ ಫಾರ್ಮುಲಾ ಏನಪ್ಪಾ ಅಂದ್ರೆ, ಸೊ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಒಂದ್ಸತಿ ಡಿರೈವೇಟಿವ್ ಮಾಡಿದ್ರೆ ವೆಲಾಸಿಟಿ. ಸೊ ಹಾಗಾಗಿ ವೆಲಾಸಿಟಿ ಬೇಕು ಅಂದ್ರೆ ನೀವು ಒಂದ್ಸತಿ ಅಂದ್ರೆ ಇದನ್ನ ಒಂದ್ಸತಿ ಡಿರೈವೇಟಿವ್ ಮಾಡಿ. ಇಫ್ ಯು ಡೂ y ಡ್ಯಾಶ್ 4 ಕಾನ್ಸ್ಟೆಂಟ್, ಎಕ್ಸ್ ಕ್ಯೂಬ್ ನ ಡಿರೈವೇಟಿವ್ 3x², ಇದು ಫಾರ್ಮುಲಾ. ಮತ್ತೆ -2 ಕಾನ್ಸ್ಟೆಂಟ್, 2 ಗೆ ನಾವು ಡಿರೈವೇಟಿವ್ ಮಾಡಲ್ಲ. ಯಾವಾಗ 2 ಡಿರೈವೇಟಿವ್ ಮಾಡಲ್ಲ ಅಂತ ತಿಳ್ಕೊಬೇಕಂದ್ರೆ ನನ್ನ ಡಿಫ್ರೆನ್ಸಿಯೇಷನ್ ಬೇಸಿಕ್ಸ್ ವಿಡಿಯೋ ನೋಡಿ. x² ಗೆ ಮತ್ತೆ ಇದು ಡಿರೈವೇಟಿವ್ 2x ಬರಿತಾ ಇದೀನಿ, ಪ್ಲಸ್ x ಗೆ ಡಿರೈವೇಟಿವ್ 1. ಸೊ ಇಲ್ಲಿ ನೀವು ಕರೆಕ್ಟ್ ಅಬ್ಸರ್ವ್ ಮಾಡಿ, ಈ y ಡ್ಯಾಶ್ ಎಸ್ ಅಂತ ಬರಿತೀನಿ. ಅಂದ್ರೆ ನಾನು ಸುಮಾರು ಸತಿ ಸ್ಟೂಡೆಂಟ್ಸ್ ಹೇಳಿದೀನಿ, ಇಲ್ಲಿ ನಾನು ಏನು ಮಾಡ್ತಾ ಇಲ್ಲ, ಇಲ್ಲಿರುವಂತದನ್ನೇ ಸಿಂಪ್ಲಿಫಿಕೇಶನ್ ಮಾಡ್ತಾ ಇದ್ದೀನಿ. ಸೊ ನಾನು ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ, ಅದಕ್ಕೆ ಎಸ್ ಅಂತ ಬರ್ಕೊಂಡಿದ್ದೀನಿ. ಕೆಲವ್ರು ಏನ್ ಮಾಡ್ತಾರೆ, ಈ ಸಿಂಪ್ಲಿಫಿಕೇಶನ್ ಸ್ಟೆಪ್ ಅಲ್ಲೇ ಈ 4th ಹಂಗೆ ಬರ್ಕೊಂಡು x² 2x ಅಂತ ಬರ್ಬಿಡ್ತಾರೆ. ಆ ಮಿಸ್ಟೇಕ್ ಆಗ್ಬಾರ್ದು ಅಂತಾನೆ ನಾ ಒಂದು ಸ್ಟೆಪ್ ಅಲ್ಲಿ ಸಿಂಪ್ಲಿಫಿಕೇಶನ್ ಅಂದ್ರೆ ಏನೆಲ್ಲ ಮಲ್ಟಿಪ್ಲೈ ಮಾಡೋದಿರುತ್ತೆ ಅಥವಾ ಡಿವೈಡ್ ಮಾಡೋದಿರುತ್ತೆ ಅದು ಮಾಡ್ಕೊಳ್ಳುವಂತ ಕೆಲಸ. 4 3s 12x² ಬಂತು, 2 2s 4x ಬಂತು, ಪ್ಲಸ್ 1 ಹಂಗೆ ಮಾಡ್ತೀನಿ. ಇಲ್ಲಿ ಹುಡುಗರು ಏನ್ ಮಾಡ್ತಾರೆ, 1 ಗೆ 0 ಅಂತ ಬರೀತಾರೆ. ಯಾಕಪ್ಪ ಅಂದ್ರೆ ಅವರ ತಲೆನಲ್ಲಿ ಫಾರ್ಮುಲಾ ಡಿರೈವೇಟಿವ್ ಅಂತ ಇರುತ್ತೆ. ಅದಕ್ಕೆ ನಾನು ಇಲ್ಲಿ ಮಾಡ್ತಾ ಇರೋದೇನು, ಎಸ್ ಸ್ಟ್ಯಾಂಡ್ಸ್ ಫಾರ್ ಸಿಂಪ್ಲಿಫಿಕೇಶನ್. ಇದಾದ್ಮೇಲೆ ಏನ್ ಮಾಡ್ತೀನಿ, ನಾನು ಸ್ವಲ್ಪ ಗ್ಯಾಪ್ ಕೊಡ್ತೀನಿ, ಸೆಂಟ್ರಲ್ ಗ್ಯಾಪ್ ಕೊಡ್ತೀನಿ. ಕೊಟ್ಬಿಟ್ಟು ಐ ವಿಲ್ ಡೂ y ಡಬಲ್ ಡ್ಯಾಶ್ ನ ಮಾಡ್ತೀನಿ. y ಡಬಲ್ ಡ್ಯಾಶ್ ಮಾಡಿದ್ರೆ 12 ಕಾನ್ಸ್ಟೆಂಟ್ ಹಂಗೆ ಇರುತ್ತೆ, x² ನ ಡಿರೈವೇಟಿವ್ ಏನು 2x ಆಗಿರುತ್ತೆ, -4 ಕಾನ್ಸ್ಟೆಂಟ್ ಹಂಗೆ ಇರುತ್ತೆ, x ನ ಡಿರೈವೇಟಿವ್ 1 ಆಗುತ್ತೆ, 1 ಕಾನ್ಸ್ಟೆಂಟ್ ಆಗಿರೋ ಡಿರೈವೇಟಿವ್ 0. ಸೊ ನೀವು ಮತ್ತೆ ಕೇಳ್ಬೋದು, ಸರ್ ಇಲ್ಲಿ 12 ಗೆ ಯಾಕೆ 0 ಬರಲಿಲ್ಲ ಅಥವಾ 4 ಗೆ ಯಾಕೆ 0 ಬರಲಿಲ್ಲ ಅಂತ ನೀವು ಕ್ವಶನ್ ಬಂದಿದ್ರೆ ಖಂಡಿತ ಒಂದೇ ಬರುತ್ತೆ. 12 ಪಕ್ಕ x² ಇದ್ದಾಗ 12 0 ಆಗೋದಿಲ್ಲ. ಎಕ್ಸ್ ಪಕ್ಕ ಇದ್ದಾಗ ನಾವು ಕಾನ್ಸ್ಟೆಂಟ್ 0 ಮಾಡಬಾರ್ದು. 1 ಅನ್ನೋದು ಸಿಂಗಲ್ ಆಗಿ ಸಿಕ್ಕಿದೆ, ಈ ತರ ಸಿಂಗಲ್ ಆಗಿ ಸಿಕ್ಕಿದಾಗ ಮಾತ್ರ ಅವ್ನು ನೋಡಿಬೇಕು, ಅವಾಗ ಏನಾಗ್ತವೆ 0 ಆಗ್ತಾರೆ. ಇದನ್ನ ಡೀಟೇಲ್ ಆಗಿ ನನ್ನ ಡಿಫ್ರೆನ್ಸಿಯೇಷನ್ ಫಾರ್ಮುಲಾ ಲರ್ನಿಂಗ್ ಹೇಳ್ಕೊಟ್ಟಿದ್ದೀನಿ, ಆ ವಿಡಿಯೋನ ನೋಡಿ. ಅಂದಾಗೆ ಚಾನಲ್ ರವಿ ಆನಂದಿನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ನೋಡಿ, ಇದನ್ನ ಮತ್ತೆ ಏನ್ ಮಾಡ್ತೀನಿ, ಐ ವಿಲ್ ಡೂ ಒನ್ ಮೋರ್ ಸ್ಟೆಪ್, y ಡಬಲ್ ಡ್ಯಾಶ್ ಎಸ್. ನಿಮ್ಗೆ ಆಲ್ರೆಡಿ ತಲೆಗೆ ಬಂದಿರ್ಬೇಕೀಗ, ಎಸ್ ಅಂದ್ರೆ ಸಿಂಪ್ಲಿಫಿಕೇಶನ್ ಅಂತ ಅರ್ಥ. ಸೊ ಈ ಸಿಂಪ್ಲಿಫಿಕೇಶನ್ ಏನ್ ಸರ್ ಮಾಡ್ತೀರಾ ಈಗ, ವೆರಿ ಸಿಂಪಲ್. ಮತ್ತೆ ಎರಡನ್ನ ಮಲ್ಟಿಪ್ಲೈ ಮಾಡ್ತೀನಿ, ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀನಿ. ಅದಕ್ಕೆ ನಾನು ಸಿಂಪ್ಲಿಫಿಕೇಶನ್ ಅಂತ ಹೆಸರಿಟ್ಟಿದ್ದೀನಿ. ಯಾಕಂದ್ರೆ ಆ ಸ್ಟೆಪ್ ನ ಹುಡುಗರು ಮಿಸ್ಟೇಕ್ ಮಾಡೋದ್ರಿಂದ ಅದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀನಿ. 12 2s 24x -4 1s 4. ಅಂದಾಗೆ ನಿಮ್ಗೆ ಮಗ್ಗಿ ಬರ್ತಾ ಇಲ್ಲ, 12 + 2 = 16 ಅಂತ ಬರೆಯೋ ಅಂತ ಅವಕಾಶ ಇದ್ರೆ ಅದನ್ನ ಮಿಸ್ ಮಾಡ್ದಿರಾ ನೀವು ಕ್ಯಾಲ್ಸಿಯಂ ಯೂಸ್ ಮಾಡಿ. ನಿಮ್ಗೆ ಕ್ಯಾಲ್ಸಿಯಂ ಇರೋದ್ರಿಂದ ಅದನ್ನ ಬಳಸ್ಕೊಳ್ಳಿ. ಯಾಕಂದ್ರೆ ಹುಡುಗರು ಮಗ್ಗಿ ಬರಿಬೇಕಾರೆ ಅಥವಾ ಟೇಬಲ್ಸ್ ಬರಿಬೇಕಾದ್ರೆ ಮಿಸ್ಟೇಕ್ ಮಾಡ್ತಾ ಇರ್ತೀರಾ. ಈಗ ನಿಮ್ಗೆಲ್ಲ ಡೌಟ್ ಬಂದಿರ್ಬೋದು, ಯಾಕೆ ನಾನು ಈ ಗ್ಯಾಪ್ ಕೊಟ್ಟೆ ಅಂತ. ಈ ಗ್ಯಾಪ್ ಯಾಕಪ್ಪ ಕೊಟ್ಟೆ ಅಂದ್ರೆ, ಅವ್ರು ಕೇಳಿದಾರೆ ವೆಲಾಸಿಟಿ ಆಂಗ್ಯುಲೇಷನ್ ಟಿ ಎಲ್ಲಪ್ಪ ಅಂದ್ರೆ t = 2 ಹತ್ರ ಕೇಳಿದ್ದಾರೆ. ಸೊ t = 2 ಹತ್ರ ಒಂದು, ಮತ್ತೆ t = 3 ಹತ್ರ ಒಂದು. ಹಾಗಾಗಿ ಈಗ ವೆಲಾಸಿಟಿ ಕಂಡುಹಿಡಿತೀನಿ ನೋಡಿ. ಸೊ y ಡ್ಯಾಶ್ ದಿಸ್ ಇಸ್ ನಥಿಂಗ್ ಬಟ್ ವಾಟ್ ವೆಲಾಸಿಟಿ ಆಗಿರುತ್ತೆ. ವೆಲಾಸಿಟಿ ಅಟ್ t = 2 ಅಂದ್ರೆ 12 × 2² - 4 × 2 + 1. ಇದು ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಇದಕ್ಕೆ ಉತ್ತರ ಇಲ್ಲಿ ಬರಿತೀನಿ. ಇದು v = ಇಲ್ಲಿ t = 2 ಹತ್ರ. ಸೊ ನೋಡಿ, ಇದನ್ನ ಸಿಂಪ್ಲಿಫೈ ಮಾಡಬೇಕು. ನಿಮಗೆ ಕ್ಯಾಲ್ಸಿ ಇದ್ರೆ ಯೂಸ್ ಮಾಡ್ಕೊಳ್ಳಿ, ತುಂಬಾ ಸುಲಭ ಆಗುತ್ತೆ. 2 2s 4, ಸೊ 12 4s 48, 48 ಬಂತು, -4 2s 8 ಆಯ್ತು, ಪ್ಲಸ್ 1 ಆಯ್ತು. ದಟ್ ಈಸ್ ಈಕ್ವಲ್ ಟು ವಾಟ್, 48 ಅಲ್ಲಿ 8 ಹೋದ್ರೆ 40, ಸೊ ಆನ್ಸರ್ ಈಸ್ 41. ಅದೇ ರೀತಿಯಾಗಿ v3 ಮಾಡ್ತೀನಿ, ಅಂದ್ರೆ ಅಟ್ t = 3 ಅಂತ 12 × 3² -4 × 3 + 1.
ಸೊ ಟಿ ಜಾಗದಲ್ಲಿ ಅಥವಾ ಎಕ್ಸ್ ಜಾಗದಲ್ಲಿ ಅಥವಾ ಟಿ ಜಾಗದಲ್ಲಿ ನಾನೀಗ ಒಂದ್ಸತಿ 2 ಹಾಕ್ದೆ. ಯಾಕಪ್ಪ 2 ಹಾಕ್ದೆ ಅಂದ್ರೆ ಅವ್ರು ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ, ಟಿ ಇಸ್ ಈಕ್ವಲ್ ಟು ಹತ್ರ ನೀವು ವೆಲಾಸಿಟಿ ಮಾಡಿ ಅಂತ ಕೊಟ್ಟಿದ್ದಾರೆ. 3 ಹಾಕ್ತೀವಿ. ಸೊ ನಾವೀಗ 12 ಇಂಟು 3 9 12 9 ನಿಮ್ಗೆ ಗೊತ್ತಿದೆ. ಸೊ ಯು ಕ್ಯಾನ್ ರೈಟ್ ದಟ್ 108. ಗೊತ್ತಿಲ್ವಾ? ಮಲ್ಟಿಪ್ಲೈ ಮಾಡಿ, ಯು ಕ್ಯಾನ್ ಮಲ್ಟಿಪ್ಲೈ ದಟ್. ನೋಡಿ, ಅದಕ್ಕೆ ನಾನು ಹೇಳೋದು ಕ್ಯಾಲ್ಸಿಯಂ ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಅನ್ಸುತ್ತೆ. 12 ಇಂಟು ನಾನು ಏನ್ ಮಾಡ್ಬೇಕು, ಮತ್ತೆ 9 ಹಾಕೋಬೇಕು. ಸೊ 9 2 18, 1 ಕ್ಯಾರಿ, 2 9 1 9 ಪ್ಲಸ್ 1 10 ಆಯ್ತು, 108. ಸೊ ದಿಸ್ ಇಸ್ ವಾಟ್ 108 ಆಯ್ತು. 108 ಮೈನಸ್ 4 3 12 ಪ್ಲಸ್ 1. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. 108 ಅಂತಂದ್ರೆ ಇಲ್ಲಿ ನಮಗೆ 12 ಹೋಗ್ತಾ ಇದೆ. ಸೊ 108 ಅಲ್ಲಿ 12 ಹೋದಾಗ 6 ಬಂತು, 96 ಆಯ್ತು. 96 ಪ್ಲಸ್ 1 97 ಆಯ್ತು. ಸೊ ದಿಸ್ ಇಸ್ ವಾಟ್ ಅವರ್ ರಿಕ್ವೈರ್ಡ್ ಓನ್ಲಿ ವೆಲಾಸಿಟಿ ಮಾಡಿರುವಂತಹ ವ್ಯಾಲ್ಯೂ ಇದಾಗಿದೆ. ಓಕೆನಾ? ಸೊ ಈಗ ನಾವೇನ್ ಮಾಡೋಣ, ಆಕ್ಸಿಲರೇಷನ್ ಕೂಡ ಮಾಡೋಣ. ಸೊ ಆಕ್ಸಿಲರೇಷನ್ ನೋಡಿ, ವೆರಿ ಸಿಂಪಲ್. ಆಲ್ರೆಡಿ ಆಕ್ಸಿಲರೇಷನ್ ಬಂದಿದೆ. ಈ ಡಬಲ್ ಡ್ಯಾಶ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಕ್ಸಿಲರೇಷನ್ ಅಂತ ಅರ್ಥ. ಹಾಗಾದ್ರೆ ಆಕ್ಸಿಲರೇಷನ್ ಎ ಇಸ್ ಈಕ್ವಲ್ ಟು ಅಟ್ ಟಿ ಇಸ್ ಈಕ್ವಲ್ ಟು ಹಾಕ್ತೀನಿ. 24 ಇಂಟು 2 ಮೈನಸ್ 4 ಅಂತ ಹಾಕು. 24 2s 48 ಮೈನಸ್ 4 ಆಯ್ತು. ದಿಸ್ ವಿಲ್ ಬಿಕಮ್ 44. ಅದೇ ರೀತಿಯಲ್ಲಿ ಆಕ್ಸಿಲರೇಷನ್ ಅಟ್ ವ್ಯಾಲ್ಯೂ ಟಿ ಇಸ್ ಈಕ್ವಲ್ ಟು 3 ಹಾಕ್ತೀನಿ. 24 ಇಂಟು 3 ಹಾಕೋತೀನಿ. ಮೈನಸ್ 4 ಇದೆ. ಸೊ 24 3s 3 4s 12, 1 ಕ್ಯಾರಿ, 3 to 6 plus 1 7, 72 ಮೈನಸ್ 4 ಹಾಕ್ತೀನಿ. ಸೊ ದಿಸ್ ವಿಲ್ ಬಿಕಮ್ 68. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ನೀವು ಬೇಕಾದ್ರೆ ಸಪರೇಟ್ ಆಗಿ ಬಾಕ್ಸ್ ಗಳನ್ನ ಹಾಕ್ಬಿಟ್ಟು ಬರೀರಿ. ಓಕೆನಾ? ಸೊ ನಿಮ್ಗೆ ಈಸಿ ಆಗ್ಲಿ ಅಂತ ನಾನು ಈ ತರ ಮಾಡಿದೀನಿ. ಫಸ್ಟ್ ಒನ್ ವೆಲಾಸಿಟಿ ಬಂದು 41, ಸೆಕೆಂಡ್ ವೆಲಾಸಿಟಿ ಬಂದು 97 ಆಯ್ತು. ಫಸ್ಟ್ ಒನ್ ಆಕ್ಸಿಲರೇಷನ್ ಬಂದು 44, ಸೆಕೆಂಡ್ ಆಕ್ಸಿಲರೇಷನ್ ಬಂದು 68. ಸೊ ದಿಸ್ ಇಸ್ ಸಿಂಪಲ್ ಟೆಕ್ನಿಕ್ ಟು ಸಾಲ್ವ್ ದ ವೆಲಾಸಿಟಿ ಅಂಡ್ ಆಕ್ಸಿಲರೇಷನ್. ಅರ್ಥ ಆಗಿದೆ ಅನ್ಕೋತೀನಿ. ಈ ಒಂದು ಸೆಕೆಂಡ್ಸ್ ಅಲ್ಲಿ ಈ ಒಂದು ಪೊಸಿಷನ್ ನಿಮ್ಗೆ ಅರ್ಥ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಅರ್ಥ ಆಗಿದೆ ಅಂತ. ನನಗೆ ನೆಕ್ಸ್ಟ್ ವಿಡಿಯೋಸ್ ಮಾಡಕ್ಕೆ. ನಾವು ವಿ ಆರ್ ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್. 10 ಮಾರ್ಕ್ಸ್ ಕ್ವಶನ್, ತುಂಬಾ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಇದಂತೂ ತುಂಬಾ ಅಂದ್ರೆ ತುಂಬಾ ಸುಲಭವಾಗಿರೋ ಪ್ರಾಬ್ಲಮ್. ನನ್ನ ಕೇಳಿದ್ರೆ ಡಿಫ್ರೆನ್ಸಿಯೇಷನ್ ಗಿಂತ ಈಸಿ ಇರುವಂತದ್ದು ಇದನ್ನೇ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ವೆರಿ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಯಾವ ತರ ಅಂತ ಹೇಳ್ಬಿಟ್ಟು ನಿಮ್ಗೆ ತುಂಬಾ ಈಸಿಯಾಗಿ ಸಾಲ್ವ್ ಮಾಡುವಂತ ಟೆಕ್ನಿಕ್ ಆಗಿರುತ್ತೆ ಇದು. ಸೊ ಈಗ ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್. ಇದನ್ನ ಇಂಟೆಗ್ರೇಷನ್ ಬೈ ಪಾರ್ಟ್ಸ್ ಅಂತ ಮಾಡ್ತೀವಿ ನಾವು. ಇಂಟೆಗ್ರೇಷನ್ ಬೈ ಪಾರ್ಟ್ಸ್, ನೀವು ಥರ್ಡ್ ಕ್ವಶನ್ ನಿಮಗೆ ಡಿಫ್ರೆನ್ಸಿಯೇಷನ್ ಇದೆ, ಸೆಕೆಂಡ್ ಕ್ವಶನ್ ಡಿಫ್ರೆನ್ಸಿಯೇಷನ್ ಇದೆ, ಫಸ್ಟ್ ಕ್ವಶನ್ ಸ್ಟ್ರೈಟ್ ಲೈನ್ಸ್ ಇದೆ. ಆ ಮೂರನ್ನೇ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಆರಾಮಾಗಿ 30 ಮಾರ್ಕ್ಸ್ ಬರುತ್ತೆ. ಇಲ್ಲ ಸರ್, ನನಗೆ ಅಕಸ್ಮಾತ್ ಮಿಸ್ಟೇಕ್ ಮಾಡ್ಬಿಡ್ತೀನಿ ಅಂತ ಭಯ ಆಗ್ತಾ ಇರುತ್ತೆ, ಹಾಗಾಗಿ ನಂಗೆ ಇನ್ನೊಂದು ಕ್ವಶನ್ ಹೇಳ್ಕೊಡೋದಂದ್ರೆ ವಿ ಆರ್ ಮೂವಿಂಗ್ ಟು ದಿಸ್ ಕ್ವಶನ್. ಸೊ ಇಲ್ಲಿ ಕೊಟ್ಟಿರುವಂತದ್ದು ಐ ಇಸ್ ಈಕ್ವಲ್ ಟು ಏನು, ಐ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಸೈನ್ ಎಕ್ಸ್, ಕರೆಕ್ಟಾ, into dx. Now what we can do here, ನಾನು ಹೇಳ್ಕೊಟ್ಟಿದ್ದೀನಿ ಇಂಟೆಗ್ರೇಷನ್ ಆಫ್ ದ ವ್ಯಾಲ್ಯೂ u ಇಂಟು ವಿ ಇಂಟು ಡಿ ಎಕ್ಸ್. ಅವಾಗ ಏನ್ ಬರುತ್ತೆ, ಸೊ ಇದಕ್ಕೆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಯು ವಿ ಒನ್ ಮೈನಸ್ ಯು ಡ್ಯಾಶ್ ವಿ ಟು ಪ್ಲಸ್ ಯು ಡಬಲ್ ಡ್ಯಾಶ್ ವಿ ತ್ರೀ ಮೈನಸ್ ಯು ತ್ರಿಬಲ್ ಡ್ಯಾಶ್ ವಿ ಫೋರ್. ನೋಡಿ, ಇದು ಲಾಗರಿಥಮಿಕ್ ಬರದೇ ಇರುವ ಚಾನ್ಸಸ್ ಅಲ್ಲಿ ನಾವು ಸಾಲ್ವ್ ಮಾಡುವಂತ ಟೆಕ್ನಾಲಜಿ ಇದು. ಸೊ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ನಿಮ್ಗೆ ಯಾವ ರೂಲ್ ಹೇಳ್ಕೊಟ್ಟಿರ್ತಾರಪ್ಪ ಅಂದ್ರೆ ಐ ಲೇಟ್ ಅಂತ ಹೇಳ್ಕೊಟ್ಟಿರ್ತಾರೆ. ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಅಥವಾ ಹೇಳ್ಕೊಟ್ಟಿಲ್ಲ, ನಮ್ಗೆ ಕಮೆಂಟ್ ಅಲ್ಲಿ ಈ ಒಂದು ಪೊಸಿಷನ್ ಕಮೆಂಟ್ ಹಾಕಿದಾರ ಇಲ್ವಾ ಅಂತೇಳಿ, ಐ ಲೇಟ್ ಅನ್ನುವಂಥದ್ದು. ಸೊ ಇದಕ್ಕೆ ಐ ಲೇಟ್ ಅಂದ್ರೆ ಫಸ್ಟ್ ಯಾವ ಫಂಕ್ಷನ್ ಯೂಸ್ ಮಾಡಬೇಕು. ಐ ಅಂದ್ರೆ ಇನ್ವರ್ಸ್, ಎಲ್ ಅಂದ್ರೆ ಲಾಗರಿಥಮಿಕ್, ಎ ಅಂದ್ರೆ ಆಲ್ಜಿಬ್ರಾಯಿಕ್, ಟಿ ಅಂದ್ರೆ ಟ್ರಿಗ್ನಾಮೆಟ್ರಿಕ್, ಇ ಅಂದ್ರೆ ಎಕ್ಸ್ಪೋನೆನ್ಷಿಯಲ್. ಇಲ್ಲಿ ಆಲ್ಜಿಬ್ರಾಯಿಕ್ ಫಸ್ಟ್, ಟ್ರಿಗ್ನಾಮೆಟ್ರಿಕ್ ನೆಕ್ಸ್ಟ್ ಯೂಸ್ ಮಾಡೋಣ. ಸೊ ದಿಸ್ ಒನ್ ಐ ಹ್ಯಾವ್ ಟು ಯೂಸ್ ದಿಸ್ ಒನ್ ಆಸ್ ಫಸ್ಟ್ ಫಂಕ್ಷನ್. ಯಾವುದು, ಇದನ್ನ ಯು ಅಂತ ಮಾಡಿ, ಇದನ್ನ ವಿ ಅಂತ ಮಾಡ. ದಟ್ ಈಸ್ ದಿಸ್ ಇಸ್ ದ ಫಸ್ಟ್ ಫಂಕ್ಷನ್, ದಿಸ್ ಇಸ್ ದ ಸೆಕೆಂಡ್ ಫಂಕ್ಷನ್. ಈಗ ನಾನು ನಿಮ್ಗೆ ಕೊಡ್ತಾ ಇರುವಂತದ್ದು ಅತ್ಯಂತ ಸುಲಭವಾಗಿರುವಂತಹ ಟೆಕ್ನಿಕ್. ಈ ಟೆಕ್ನಿಕ್ ಪ್ರಕಾರ ಇದಕ್ಕೆ ಸೊಲ್ಯೂಷನ್ ಬರಿತೀನಿ ನೋಡಿ. ನಿಮ್ಗೆ ಶಾಕ್ ಕೂಡ ಆಗ್ಬೋದು. ಶಾಕ್ ಆಗಿದ್ರೆ ಈ ಒಂದು ಪೊಸಿಷನ್ ಅಲ್ಲಿ ಶಾಕ್ ಅಂತ ನೀವು ಕಮೆಂಟ್ ಮಾಡಿ. ನೋಡಿ, ಇಂಟೆಗ್ರೇಷನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಇಂಟು ಸೈನ್ ಎಕ್ಸ್ ತಗೋತಾ ಇದ್ದೀನಿ. ಸೊ ಫಸ್ಟ್ ಫಂಕ್ಷನ್ ಏನಾಯ್ತು, ಎಕ್ಸ್, ಹಂಗೆ ಬರ್ಕೊಂಡೆ. ಸೆಕೆಂಡ್ ವಿ ಒನ್ ಅಂದ್ರೆ ಏನ್ ಗೊತ್ತಾ, ಆಕ್ಚುಲಿ ಈ ಸೈನ್ ಎಕ್ಸ್ ಗೆ ಇಂಟಗ್ರೇಷನ್ ಅಂತ ಅರ್ಥ. ಸೈನ್ ಎಕ್ಸ್ ಇಂಟಗ್ರೇಷನ್ ಏನು, ಮೈನಸ್ ಕಾಸ್ ಎಕ್ಸ್ ಬರದೆ. ನೆಕ್ಸ್ಟ್ ಏನ ಸಿಂಬಲ್ ಮೈನಸ್ ಹಾಕದೆ. ಯು ಡ್ಯಾಶ್ ಅಂದ್ರೆ ಏನ್ ಗೊತ್ತಾ, ಈ ಒಂದು ಈ ಎಕ್ಸ್ ಇದೆಯಲ್ಲ, ಈ ಫಸ್ಟ್ ಫಂಕ್ಷನ್ ಏನಿದೆ ಇದಕ್ಕೆ ಡಿರೈವೇಟಿವ್ ಮಾಡಿ ಅಂತ ಅರ್ಥ. ಡಿರೈವೇಟಿವ್ ಆಫ್ ಎಕ್ಸ್ ಏನಪ್ಪಾ, 1 ಬರ್ಕೊಂಡೆ. ಎಗೇನ್ ವಿ ಟು ಅಂದ್ರೆ ಏನ್ ಗೊತ್ತಾ, ಇಲ್ಲಿ ಆಲ್ರೆಡಿ ವಿ ಒನ್ ಮಾಡಿದೀರಾ, ಒಂದ್ಸತಿ ಮಾಡಿರೋದಕ್ಕೆ ಬಂದಿರುವಂತಹ ಇಂಟೆಗ್ರೇಷನ್, ಇದನ್ನ ಇನ್ನೊಂದ್ಸತಿ ಇಂಟೆಗ್ರೇಷನ್ ಮಾಡಿ ಅಂತ ಅರ್ಥ. ಅವಾಗ ಏನಾಯ್ತು, ಮೈನಸ್ ಕಾಸ್ ಎಕ್ಸ್ ಬಂದ್ಬಿಟ್ಟು ಸೈನ್ ಎಕ್ಸ್, ಕರೆಕ್ಟಾ.
ಇಲ್ಲಿ ಮೈನಸ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ನಾನು ಪ್ಲಸ್ ಯೂಸ್ ಮಾಡಬೇಕು. ಇಲ್ಲಿ ಪ್ಲಸ್ ಅಂತ ಬರ್ಕೋತೀನಿ. ಏನಂತ ಬರ್ಕೋತೀನಿ? ಪ್ಲಸ್ ಅಂತ ಬರಿತೀನಿ. ಪ್ಲಸ್ ಅಂತ ಬರ್ಕೋತೀನಿ. ಈ ಪ್ಲಸ್ ಅಂತ ಬರ್ಕೊಂಡಾದ್ಮೇಲೆ ಇಲ್ಲೇನಾಗುತ್ತೆ, ಇಲ್ಲಿ ಮೈನಸ್ ಇರೋದಕ್ಕೆ ಪ್ಲಸ್ ಚೇಂಜ್ ಮಾಡಿದೆ. ಈಗ ಡಿರೈವೇಟಿವ್ ಆಫ್ 1 ಏನು? 0. 0 ಬಂದು ಇದನ್ನ ಮಾಡಿ ಸ್ಟಾಪ್ ಮಾಡ್ಬಿಟ್ಟು ಸಿ ಅಂತ ಬರೀ. ದಟ್ ಮೀನ್ಸ್ ವಾಟ್ ಯು ಆರ್ ಗೆಟಿಂಗ್ ಮೈನಸ್ ಎಕ್ಸ್ ಕಾಸ್ ಎಕ್ಸ್ minus into minus plus sin x plus c. This is the required solution. So hope you understood this one. Very simple technique. ಇಷ್ಟೇನ ಸರ್ solution ಅಂತ ಹೇಳಿದ್ರೆ ಇಷ್ಟೇ solution. ನೀವೇನು ವರಿ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ. This is the required solution for x into sin x into dx. Okay. Now let us move on to the next question. ಇಷ್ಟು ಸಿಂಪಲ್ ಆಗಿ ಮಾಡ್ಬೋದು. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ ಇಲ್ಲಿ ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ಈ ಒಂದು ಸಿಂಪಲ್ ಟೆಕ್ನಿಕ್ ನ ನಾನು ಇದಕ್ಕೆ ಯೂಸ್ ಮಾಡಕ್ ಆಗಲ್ಲ. ಆಕ್ಚುಲಿ ಏನಿದೆ ಇಲ್ಲಿ, ಇಂಟಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಲಾಗ್ ಎಕ್ಸ್ ಅಂತಿದೆಯಲ್ವಾ, ನೋಡಿ ಇದಕ್ಕೆ ಬೇರೆ ಮೆಥಡ್ ಅಂದ್ರೆ ಇಂಟಗ್ರೇಷನ್ ಎಕ್ಸ್ ಸ್ಕ್ವೇರ್ ಇಂಟು ಲಾಗ್, ಕರೆಕ್ಟಾ? ಇದಕ್ಕೆ ನಾನೇನ್ ಮಾಡ್ಬೇಕಪ್ಪ ಅಂದ್ರೆ, ದೇರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್. ಇದನ್ನ ಆಕ್ಚುಲಿ ನಾನು ಹೈಲೈಟ್ ನ ಎಕ್ಸಾಕ್ಟ್ ಫಾರ್ಮುಲಾ ಹಾಕ್ಬೇಕಾಗತ್ತೆ. ಇಲ್ಲಿ ಫಸ್ಟ್ ಏನ್ ಮಾಡೋಣ, ಲಾಗ್ ಎಕ್ಸ್ ತಗೊಳ್ಳೋಣ. ಲಾಗ್ ಎಕ್ಸ್ ಪಕ್ಕ ಎಕ್ಸ್ ಸ್ಕ್ವೇರ್ ತಗೊಳ್ಳೋಣ. ಓಕೆನಾ? ಸೊ ಯಾಕೆ ನಮಗೆ ಹೈಲೈಟ್ ರೂಲ್ ಪ್ರಕಾರ ಲಾಗರ್ದಮಿಕ್ ಫಸ್ಟ್ ಬರ್ಬೇಕು. ಸೊ ಲಾಗರ್ದಮಿಕ್ ಫಸ್ಟ್ ಬಂತು. ಈಗೇನ್ ಮಾಡಿ ಇದನ್ನ ಯು ಅಂತ ಟ್ರೀಟ್ ಮಾಡಿ, ಇದನ್ನ ವಿ ಅಂತ ಟ್ರೀಟ್ ಮಾಡ್ಬೇಕು. ಈ ತರ ಮಾಡಾದ್ಮೇಲೆ ನೋಡಿ, ವೆರಿ ಸಿಂಪಲ್ ಟೆಕ್ನಿಕ್. ಇದ ಫಾರ್ಮುಲಾ ಫಸ್ಟ್ ಬರ್ತೀನಿ. ಇಂಟಗ್ರೇಷನ್ ಆಫ್ ಯು ಇಂಟು ವಿ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಇಂಟಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಅಂತ ಕರೀತಾರೆ. ಸೊ ಇದು ಫಾರ್ಮುಲಾ ಮೈನಸ್ ಇಂಟಗ್ರಲ್ again integral of second function derivative of first function du by dx ಇಂಟು dx ಅಂತ ಕರೀತಾರೆ. ಈ ಫಾರ್ಮುಲಾನ ನೀವು ಹೆಂಗಾರ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕು. ಈ ಫಾರ್ಮುಲಾ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮಾತ್ರನೇ ನೀವ್ ಏನಾದ್ರೂ ಒಂದು ಮಾಡಕ್ಕೆ ಈ ಒಂದು ಫಾರ್ಮುಲಾ ಪ್ರಾಕ್ಟೀಸ್ ಮಾಡಿದ್ರೆ. ಓಕೆನಾ? ತುಂಬಾ ಇಂಪಾರ್ಟೆಂಟ್ ಇದು. ಈಗ ಈ ಫಾರ್ಮುಲಾ ಆದ್ಮೇಲೆ ಈಗ ನನಗೆ ಏನೇನ್ ಬೇಕು ನೋಡಿ, ಎರಡನೇ ಫಂಕ್ಷನ್ ನ ಇಂಟಗ್ರಲ್ ಬೇಕು, ಮೊದಲನೇ ಫಂಕ್ಷನ್ ಡಿರೈವೇಟಿವ್ ಬೇಕು. ಸೊ ಏನ್ ಮಾಡ್ತೀನಿ, ನಾನೀಗ ಡೈರೆಕ್ಟ್ ಆಗಿ ಮಾಡಕ್ ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ. ಮೊದಲನೇ ಫಂಕ್ಷನ್ ನ ಬರ್ಕೊಂಡೆ ಏನಂತ, ಲಾಗ್ ಎಕ್ಸ್ ಅಂತ. ಎರಡನೇ ಫಂಕ್ಷನ್ ಇಂಟೆಗ್ರಲ್ ನೋಡಿ, ಎರಡನೇ ಫಂಕ್ಷನ್ ಯಾವುದು, ದಿಸ್ ಇಸ್ ವಾಟ್ ಸೆಕೆಂಡ್ ಫಂಕ್ಷನ್. ಇಂಟೆಗ್ರಲ್ ಅಂದ್ರೆ ಏನಾಯ್ತು, ಜಾಸ್ತಿ ಆಗುತ್ತೆ ವ್ಯಾಲ್ಯೂ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಮೈನಸ್ ಇಂಟೆಗ್ರಲ್ ಇದೇ ವ್ಯಾಲ್ಯೂನ ಇಲ್ಲಿ ಬರಿಬೇಕಲ್ವಾ. ಸೊ ಅಲ್ಲಿ ಬರೀತಿದೀನಿ ಮತ್ತೆ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಲಾಗ್ ಎಕ್ಸ್ ನ ಡಿರೈವೇಟಿವ್ ಬಂದು 1 ಬೈ ಎಕ್ಸ್. ಸೊ ಇದು ಡಿರೈವೇಟಿವ್ ಡಿ ಯು ಬೈ ಡಿ ಎಕ್ಸ್, ಕನ್ಫ್ಯೂಸ್ ಆಗ್ಬೇಡಿ, ಇಂಟು ಡಿ ಎಕ್ಸ್. ಸೊ ಇದು 1 ಬೈ ಎಕ್ಸ್. ಈಗೇನಾಯ್ತು, ನನಗೆ ಇರುವಂತಹದ್ರಲ್ಲಿ ಏನ್ ಯೂಸ್ ಆಗ್ತಿದೆ ನೋಡಿ, ಒಂದು ಫಸ್ಟ್ ಲಾಗ್ ಎಕ್ಸ್ ಬರ್ದಿದೀನಿ ಇಂಟು ಎಕ್ಸ್ ಕ್ಯೂಬ್ ಬೈ 3 ಆಯ್ತು. ಒಂದು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈ 1 ಬೈ 3 ಆಚೆ ಬರ್ಕೋತೀನಿ, ಇಂಟಗ್ರಲ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಈಗ ಏನ್ ಮಾಡೋಣ, ನಾನು ಫೈನಲ್ ಆಗಿ ಸೊಲ್ಯೂಷನ್ ಬರ್ತೀನಿ. ಐ ವಿಲ್ ಅರೇಂಜ್ ದಿಸ್ ಒನ್. ಎಕ್ಸ್ ಕ್ಯೂಬ್ ಫಸ್ಟ್ ಬರ್ಕೊಂಡೆ, ಡಿವೈಡೆಡ್ ಬೈ 3 ಲಾಗ್ ಎಕ್ಸ್ ಬರ್ಕೊಂಡೆ, ಮೈನಸ್ 1 ಬೈ 3 ಕಾನ್ಸ್ಟೆಂಟ್ ಹಂಗೆ ಇದೆ. ಎಕ್ಸ್ ಸ್ಕ್ವೇರ್ ಗೆ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಸಿ. ಸೊ ಈಗ ಇದು ಎಕ್ಸ್ ಕ್ಯೂಬ್ ಬೈ 3 ಗೆ ಬ್ರಾಕೆಟ್ ಹಾಕಿ, ಯಾಕಂದ್ರೆ 33 ಅಂತ ಆಗ್ಬಾರ್ದು. ಸೊ ಇಫ್ ಯು ವಾಂಟ್ ಯು ವಿಲ್ ರೈಟ್ ಒನ್ಸ್ ಅಗೇನ್ ಎಕ್ಸ್ ಕ್ಯೂಬ್ ಬೈ 3 ಲಾಗ್ ಎಕ್ಸ್ ಮೈನಸ್ 1 ಬೈ 33 ಅಲ್ಲ, ಇಟ್ ಈಸ್ 9 ಆಗುತ್ತೆ. ಸೊ ಅಥವಾ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 9 ಪ್ಲಸ್ ಸಿ ಅಂತ ಆಗುತ್ತೆ. ಸೊ ಇದು 10 ಮಾರ್ಕ್ಸ್ ಗೆ ಆರಾಮಾಗಿ ನೀವು ಸಾಲ್ವ್ ಮಾಡಕ್ಕೆ ಈಸಿ ಆಗಿರುವಂತ ಪ್ರಾಬ್ಲಮ್. ಈಗ ಹಂಗೆ ಕಂಟಿನ್ಯೂ ಮಾಡಿದ್ರೆ, ವಾಲ್ಯೂಮ್ ಆಫ್ ಎ ಸಾಲಿಡ್ ಜನರೇಟೆಡ್ ಕೊಟ್ಟಿದ್ದಾರೆ. ನಿಮ್ಗೆ ಎರಡರಲ್ಲಿ ಒಂದು ಕೊಡ್ತಾರೆ, ಒಂದು ಏರಿಯಾ ಅಥವಾ ಇನ್ನೊಂದು ವಾಲ್ಯೂಮ್ ಅಂತ ಕೊಡ್ತಾರೆ. ಈಗ ಏರಿಯಾ ಬಿಟ್ಬಿಟ್ಟು ನಮ್ಗೆ ಏನ್ ಕೊಟ್ಟಿದ್ದಾರೆ, ವಾಲ್ಯೂಮ್ ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ವಾಲ್ಯೂಮ್ ಜನರೇಟೆಡ್ ಮಾಡಿ ಹೇಳ್ಕೊಡ್ತೀನಿ ನಿಮ್ಗೆ. ತುಂಬಾ ಸಿಂಪಲ್ ಇದಂತೂ. ಹೇಳ್ತೀನಲ್ವಾ, ಇಂಟೆಗ್ರೇಷನ್ ಅಲ್ಲಿ ನಿಮ್ಗೆ ಜಾಸ್ತಿ ಫಾರ್ಮುಲಾ ಓದೋದ್ ಬಿಟ್ಟು ಕಡಿಮೆ ಫಾರ್ಮುಲಾಗಳಿಗೆ ನಿಮ್ಗೆ ಆರಾಮಾಗಿ ಅವಕಾಶ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ವಾಲ್ಯೂಮ್ ಜನರೇಟೆಡ್ ಫಾರ್ಮುಲಾ ಏನಪ್ಪಾ ಅಂದ್ರೆ, ಇಂಟಗ್ರಲ್ ಎ ಟು ಬಿ, ಒಂದು ಪೈ ಬರುತ್ತೆ ವಾಲ್ಯೂಮ್ ಆದ್ರೆ, ಒಳಗಡೆ ವೈ ಸ್ಕ್ವೇರ್ ಬರುತ್ತೆ. ಎ ಟು ಬಿ ಅಂದ್ರೆ ಇದೆ ಎಕ್ಸ್ ಇಸ್ ಈಕ್ವಲ್ ಟು ಎ, ಎಕ್ಸ್ ಇಸ್ ಈಕ್ವಲ್ ಟು ಬಿ ಇದ್ದಾಗ. ಈಗ ಈ ವಾಲ್ಯೂಮ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪೈ ಫಾರ್ಮುಲಾದಲ್ಲಿ ಬರುವಂತ ದಿಸ್ ಇಸ್ ಪೈ ಅಪ್ಪ, ದಿನ ಗಾ ಅನ್ಕೊಳಕ್ ಹೋಗ್ಬೇಡಿ. ಎ ವ್ಯಾಲ್ಯೂ ಎಷ್ಟಿದೆ, ಎಕ್ಸ್ ವ್ಯಾಲ್ಯೂ 0, ಮೇಲಕ್ಕೆ ಏನ್ ಬರೀಬೇಕು 2. ಕೊಟ್ಟಿರುವಂತ ಫಂಕ್ಷನ್ ಡೈರೆಕ್ಟ್ ಆಗಿ ವೈ ಸ್ಕ್ವೇರ್ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ವಾಟ್, 3x ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಇಂಟು ಡಿ ಎಕ್ಸ್. ಸೊ ಈಗ ಇದನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಪಿ ಇಸ್ ಈಕ್ವಲ್ ಟು ಪೈ ಹಂಗೆ ಇರ್ಲಿ, ಇಂಟಗ್ರಲ್ ಮಾಡಬೇಕು. 3 ಕಾನ್ಸ್ಟೆಂಟ್, ಎಕ್ಸ್ ಸ್ಕ್ವೇರ್ ಇಂಟಗ್ರಲ್ ಬಂದು ಎಕ್ಸ್ ಕ್ಯೂಬ್ ಬೈ 3
ಮೈನಸ್ 2 ಕಾನ್ಸ್ಟೆಂಟು, ಎಕ್ಸ್‌ಗೆ ಇಂಟೆಗ್ರಲ್ ಬಂದು ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ 1ಗೆ ಇಂಟೆಗ್ರಲ್ ಬಂದು ಎಕ್ಸ್. ಎಲ್ಲಿಂದ ಎಲ್ಲಿಗೆ? 0 ಇಂದ 2ಗೆ. ಯಾಕೆ ಈ ತರ ಬರೀತೀವಿ? ದಿಸ್ ಇಸ್ ಫೈನೈಟ್ ಇಂಟೆಗ್ರಲ್ ಅಂತ ಕರೀತಾರೆ. ಸೊ ಈಗ ಪೈ ಆಚೆ ಬರ್ಕೊಂಡೆ, 3 3 ಕ್ಯಾನ್ಸಲ್, 2 2 ಕ್ಯಾನ್ಸಲ್. ಸೊ ಉಳಿದಿರುವಂತದನ್ನ ಫಸ್ಟ್ ಬರ್ಕೋತೀನಿ. ಏನಿದೆ ಉಳಿದಿರೋದು? ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಬರ್ಕೊಂಡೆ. ಎಲ್ಲಿಂದ ಎಲ್ಲಿಗೆ? 0 ಟು 2. ಸೊ ಅಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು? ಅಪ್ಪರ್ ಲಿಮಿಟ್ ನ ಅಪ್ಲೈ ಮಾಡ್ಬೇಕು ಯಾವಾಗ್ಲೂ. ಸೊ ಫಸ್ಟ್ ಏನ್ ಮಾಡ್ಬೇಕು? ಅಪ್ಪರ್ ಲಿಮಿಟ್, ಆಮೇಲೆ ಲೋಯರ್ ಲಿಮಿಟ್. ಇಲ್ಲಿ ಪ್ರತಿಯೊಂದು ಎಕ್ಸ್ ಇರೋದ್ರಿಂದ ನಿಮ್ಗೆ ಲೋಯರ್ ಲಿಮಿಟ್ ಹಾಕಿದ್ರೆ ಎಲ್ಲ 0 ಆಗ್ತದೆ. ಹಾಗಾಗಿ ನೀವು ವರಿ ಮಾಡ್ಕೊಳಷ್ಟೇ ಇಲ್ಲ. ಹಾಗಾದ್ರೆ ಏನ್ ಸರ್ ಮಾಡೋದು? ಪೈ ಹಂಗೆ ಇರ್ಲಿ. ಅಪ್ಪರ್ ಲಿಮಿಟ್ ಹಾಕ್ತೀನಿ. ಎಕ್ಸ್ ಕ್ಯೂಬ್ ಅಂದ್ರೆ ಏನಾಯ್ತು? 2 ಕ್ಯೂಬ್ ಆಯ್ತು. ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಾಯ್ತು? 2 ಸ್ಕ್ವೇರ್ ಆಯ್ತು. ಎಕ್ಸ್ ಅಂದ್ರೆ ಏನಾಯ್ತು? 2 ಆಯ್ತು. ಇನ್ ಮಿಕ್ಕಿದಕ್ಕೆಲ್ಲ ಬ್ರಾಕೆಟ್ ಹಾಕಿ ನೀವೇನಾದ್ರೂ ಎಕ್ಸ್ ಗೆ 0 ಹಾಕಿ, 0 ಹಾಕಿ, 0 ಹಾಕಿ, 3 0 ಸೇರಿದ್ರೆ 0ನೇ ಬರುತ್ತೆ. ಅದನ್ನೆಲ್ಲ 1 0 ಬರುತ್ತೆ. ಈಗ ನಾನು ಸಿಂಪ್ಲಿಫೈ ಮಾಡೋಣ. ಹಿಂಗೆ ಪೈ ಬ್ರಾಕೆಟ್ ಓಪನ್, 2 ಕ್ಯೂಬ್ ಈಸ್ 8, 2 ಸ್ಕ್ವೇರ್ ಈಸ್ 4 ಪ್ಲಸ್ 2. ಸೊ 8 ಪ್ಲಸ್ 2 10 ಮೈನಸ್ 4 ಎಷ್ಟಾಯ್ತು? 6 ಆಯ್ತು. ಆನ್ಸರ್ ಈಸ್ 6 ಪೈ ಸ್ಕ್ವೇರ್ ಯೂನಿಟ್ಸ್ ಅಂತ ಕರೀಬಹುದು. ಸೊ ಸ್ಕ್ವೇರ್ ಯೂನಿಟ್ಸ್ ಇದು ವಾಲ್ಯೂಮ್ ಆಗಿದೆ. ಸೊ ದಿಸ್ ಇಸ್ ದ ವಾಲ್ಯೂಮ್ ವಿ ಹ್ಯಾವ್ ಜನರೇಟೆಡ್. ವೆರಿ ಸಿಂಪಲ್. ಅಂದ್ರೆ ನಾನು ಅದೇ ಹೇಳ್ತೀನಿ, ಇಂಟಗ್ರೇಷನ್ ಸುಮಾರು ಜನ ನೆಗ್ಲೆಕ್ಟ್ ಮಾಡ್ತೀರಾ. ಬಟ್ ನಾನು ಹೇಳೋದು ಇಂಟಗ್ರೇಷನ್ ಅಲ್ಲಿ ಸ್ಟೆಪ್ಸ್ ಕಡಿಮೆ, ಮಾರ್ಕ್ಸ್ ಜಾಸ್ತಿ. ಓಕೆನಾ? ಸೊ ಇದು ನಾವು ಸಾಲ್ವ್ ಮಾಡಿರುವಂತಹ ಮ್ಯಾಥ್ಸ್ ನ, ಅಂದ್ರೆ ವಾಲ್ಯೂಮ್ ಆಫ್ ಎ ಸಾಲಿಡ್ ಜನರೇಟೆಡ್ ಬೈ ರಿವಾಲ್ವಿಂಗ್ ದ ಕರ್ವ್. ಸೊ ಇದು ನಿಮ್ಗೆ 10 ಮಾರ್ಕ್ಸ್ ಕ್ವಶನ್. ಇನ್ನೊಂದು ಕ್ವಶನ್ ಇದೆ, ಚೆಕ್ ಮಾಡಿದ್ವಿ. ಸೊ ಅಲ್ಲಿ ಮಾಡೆಲ್ ಪೇಪರ್ 2 ಹೋಗ್ತಾ ಇದೆ. ಇಲ್ಲಿಗೆ ನಿಮಗೆ 10 ಮಾರ್ಕ್ಸ್ ಕ್ವಶನ್ ಕಂಪ್ಲೀಟ್ ಆಗಿ ಸಾಲ್ವ್ ಆಯ್ತು. ಸೊ ಐ ವಿಲ್ ಜಸ್ಟ್ ಗೋ ಬ್ಯಾಕ್ ಒನ್ ಬೈ ಒನ್. ಸೊ ಒಂದ್ಸತಿ ವಾಲ್ಯೂಮ್ ಕೊಟ್ಟಿದ್ದಾರೆ ಅಥವಾ ಏರಿಯಾ ಕೊಡಬಹುದು. ಇನ್ನೊಂದು ಬೈ ಪಾರ್ಟ್ಸ್ ನ 2 ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಇದೇ ತರ ಪ್ರಾಬ್ಲಮ್ ಆದ್ರೆ ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ಬರ್ಕೊಡಿ. ಲಾಗ್ ಕೊಟ್ರೆ ಮಾತ್ರ ಈ ಟೆಕ್ನಿಕ್ ಯೂಸ್ ಮಾಡಕ್ಕಾಗಲ್ಲ. ಅವಾಗ ಆಕ್ಚುಯಲ್ ಮೆಥಡ್ ನ ಯೂಸ್ ಮಾಡಿ. ಓಕೆನಾ? ಸೊ ಇದಕ್ ಮುಂಚೆ ಬರ್ತೀರಾ ಅನ್ನೋದೇ ಆದ್ರೆ ವಿ ಹ್ಯಾವ್ ದಟ್ ವೆಲಾಸಿಟಿ ಅಂಡ್ ಆಕ್ಸಿಲರೇಷನ್. ಸೊ ಇದು ಇನ್ನೊಂದ್ಸತಿ ನೋಡ್ಕೊಳ್ಳಿ. ವೆಲಾಸಿಟಿ ಮತ್ತೆ ಆಕ್ಸಿಲರೇಷನ್ ನ ವೆರಿ ಸಿಂಪಲ್. ವೈ ಅಂತ ಬರ್ಕೊಂಡೆ ನಾನು. ಒಂದ್ಸತಿ ವೈ ಡ್ಯಾಶ್ ಮಾಡ್ಕೊಳ್ಳಿ. ವೈ ಡ್ಯಾಶ್ ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಅವ್ರು ಕೊಟ್ಟಿರುವಂತ ಟಿ ನ ಸಬ್ಸ್ಟಿಟ್ಯೂಟ್ ಮಾಡಿ. ಒಂದ್ಸತಿ ಎಕ್ಸ್ ಗೆ 2 ಹಾಕಿ, ಒಂದ್ಸತಿ 3 ಹಾಕಿ. ಅದೇ ರೀತಿ ವೈ ಡಬಲ್ ಡ್ಯಾಶ್ ಮಾಡಿ, ವೈ ಡಬಲ್ ಡ್ಯಾಶ್ ಸಿಂಪ್ಲಿಫೈ ಮಾಡಿ. ಒಂದ್ಸತಿ 2 ಹಾಕಿ, ಒಂದ್ಸತಿ 3 ಹಾಕಿ. ಇಲ್ಲಿ ಬಂದಿರುವಂತಹ ಒಂದು ವೆಲಾಸಿಟಿ 2, ಇನ್ನೊಂದ್ಸತಿ 2 ಆಕ್ಸಿಲರೇಷನ್. ಯಾಕೆ 2 ಬಂತು? ಅವರೇ ಕೇಳಿದ್ದಾರೆ. ಟಿ ಇಸ್ ಈಕ್ವಲ್ 2 ಹತ್ರ ಒಂದು, ಟಿ ಇಸ್ ಈಕ್ವಲ್ 3 ಹತ್ರ ಒಂದು ಸಾಲ್ವ್ ಮಾಡಿ ಅಂತ. ಇನ್ನ ಇದಕ್ ಮುಂಚೆ ಇರುವಂತದ್ದು ಡಬಲ್ ಡಿರೈವೇಟಿವ್ ಫಾರ್ಮುಲಾ ಎಕ್ಸ್ಪ್ರೆಷನ್ ವೆರಿ ಸಿಂಪಲ್. ಒಂದ್ಸತಿ ಡಿರೈವೇಟಿವ್ ಮಾಡಿದೆ, ಇನ್ನೊಂದ್ಸತಿ ಡಿರೈವೇಟಿವ್ ಮಾಡಿದೆ, ಡೈರೆಕ್ಟ್ ಆನ್ಸರ್ ಬಂದ್ಬಿಡ್ತು. ಇದೇ ಪ್ರಾಬ್ಲಮ್ ಕೊಟ್ರು ಅಂದ್ರೆ ನೀವು ವರಿ ಮಾಡ್ಕೊಂಡು ಹೋಗ್ಬಿಡಿ. ಬೇಕಾದ್ರೆ ಅಕಸ್ಮಾತ್ ಆಸ್ ಎ ಲೆಕ್ಚರ್ ನಾನು ಹೇಳ್ಬಾರ್ದು, ಆಸ್ ಎ ಫ್ರೆಂಡ್ ಹೇಳ್ತಾ ಇದೀನಿ, ಬ್ಯಾಟ್ ಮಾಡಿ ಪ್ರಾಬ್ಲಮ್ ಬೇಕಾದ್ರೆ ಒಂದ್ಸತಿ ಒಂದ್ ಎಂ ಬರೆಯೋದು, ಮೈನಸ್ ಹಾಕೋದು, ಇನ್ನೊಂದ್ಸತಿ ಇನ್ನೊಂದೇ ಎಂ ಸ್ಕ್ವೇರ್ ಹಾಕೋದು, ಸೇಮ್ ಪ್ರಾಬ್ಲಮ್ ನ ಅಲ್ಲಿ ಕೊಟ್ಟದ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಮಾಡೆಲ್ ನಂಬರ್ ಪೇಪರ್ 1 ನ 10 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಇಷ್ಟ ಆಗಿದ್ರೆ, ನಾನು ಪಡ್ತಾ ಇರೋ ಕಷ್ಟ ನಿಮ್ಗೆ ಖುಷಿ ಪಟ್ರೆ ಲೈಕ್ ಮಾಡಿ, ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಎಲ್ಲರೂ ಯೂಸ್ ಮಾಡಿ. ಓಕೆನಾ? ಥ್ಯಾಂಕ್ ಯು.